ಆತ್ಮೀಯ ಯಾಚ್ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆತ್ಮೀಯರೇ, ನಮ್ಮ ರಾಹುಲ್ ಗಾಂಧಿಯವರು ಆರೋಪ ಮಾಡ್ತಾನೆ ಇದ್ದಾರೆ, ನಿರಂತರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಇಲೆಕ್ಷನ್ ಕಮಿಷನ್ನ ಮತಗಳನ್ನು ಕಳುವು ಮಾಡ್ತಾ ಇದ್ದಾರೆ. ಗಂಭೀರವಾದ ಆರೋಪ ಮೇಲೆ ನಡೆದೇ ಇದೆ. ಕರ್ನಾಟಕದಲ್ಲೂ ಮಾಡಿದರು, ಈಗ ಮತ್ತು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಇದ್ದಿದ್ದು ನಿಜವಾಗಿಯೂ ಸೋತಿದ್ದು ಯಾರಿಂದ ಅಂದರೆ ಇಲೆಕ್ಷನ್ ಕಮಿಷನ್ನಿಂದ. ಅದು ಪ್ರಾಮಾಣಿಕ ಕೆಲಸ ಮಾಡ್ತಾ ಇಲ್ಲ. 25 ಲಕ್ಷ ಮತಗಳ ಕಳವಾಗ್ಯದ ಅನ್ನುವಂಥ ಆರೋಪನ ಗಂಭೀರವಾದ ಆರೋಪನ ಮಾಡ್ತಾ ಇದೆ. ಅದನ್ನು ಅಲ್ಲಗಳಿತದೆ ಆ ಮಾತು ಬೇರೆ. ನಮ್ಮ ಇಲೆಕ್ಷನ್ ಕಮಿಷನ್ ಆಧಾರ ರಹಿತ ಇಲ್ಲಿವರೆಗೆ ಅದನ್ನ ಹೇಳಿದೆ. ಬಟ್ ಇದು ಯಾಕೆ ನಡೆದು ಉತ್ತರ ಕೊಡ್ತಾ ಇಲ್ಲ, ಸುಮ್ಮನೆ ಆಗ್ತಾಯಿದೆ. ಮತ್ತು ಜೊತೆಗೆ ಸರ್ಕಾರ ಅವ್ರದ್ರ ಮುಂದೆ ಸಹಜವಾಗಿ ಈ ಇಲೆಕ್ಷನ್ ಕಮಿಷನಿಂದ ಸರ್ಕಾರ ಬಂದು ಅವ್ರನ್ನ ಪ್ರೊಟೆಕ್ಷನ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಆರೋಪ ಮಾಡಿದಾಗ ಅದನ್ನು ತನಿಖೆ ಮಾಡೋದು ಹೆಂಗೆ, ಇದು ಏನು ಕಾರಣ, ಅದು ಮಾಡಿಸ್ಬೇಕು, ಅದಿಲ್ಲ. ಅದರ ಬದಲಾಗಿ ರಾಹುಲ್ ಗಾಂಧಿ ಅವರು ಟಾರ್ಗೆಟ್ ಮಾಡುವಂಥದ್ದು, ಮತ್ತೇನು ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಇದು ಮಾಡೋದು ಸರಿನಾ ಅಂತೇಳಿ. ಯಾಕಂದರೆ ಇವತ್ತು ನಮಗೆ ಅಧಿಕಾರದ ತೊಗೊಳ್ತಾ ಇದ್ದಾರೆ, ಹಿಡಿತಾ ಇದ್ದಾರೆ. ಅಧಿಕಾರನ ಹೆಂಗೆ ಕಸ್ಕೊಳ್ಬೇಕು ಅನ್ನೋದು ಇವತ್ತು ಮಾಹಿರಾಗಿದ್ದಾರೆ ಅದರೊಳಗೆ. ಅಂದ್ರೆ ಅವ್ರು ಆರೋಪ ಮಾಡೋದ್ರಲ್ಲಿ ಬಹಳ ಅರ್ಥಪೂರ್ಣವಂತ ಒಂದಿಷ್ಟು ಕೆಲಸಗಳಿದ್ದಾವೆ. ಯಾಕಪ್ಪ ಅಂತಂದ್ರೆ ಹರಿಯಾಣದಲ್ಲಿ ಕಳೆದ ವರ್ಷ ನಡೆದ ವಿಧಾನಸಭಾ ಚುನಾವಣೆ ವೇಳೆ ಭಾರೀ ಪ್ರಮಾಣದ ಮತಗಳು ನಡೆದಿದ್ದು ಕಾಂಗ್ರೆಸ್ ಗೆಲುವನ್ನು ಸೋಲಾಗಿ ಪರಿವರ್ತಿಸಲಾಗಿದೆ. ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ನಾವು ಗೆದ್ದಿದ್ದೀವಪ್ಪ, 25 ಲಕ್ಷ ಮತಗಳನ್ನು ಕಳುವು ಮಾಡ್ಕೊಂಡ್ಬಿಟ್ರು ಅನ್ನುವಂಥ ಮಾತನ್ನು. ಯಾಕಪ್ಪ ಅಂದ್ರೆ ಅವ್ರು ಆರೋಪ ಮಾಡೋದ್ರಲ್ಲಿ ಅರ್ಥದ ಇಲ್ಲಂತಲ್ಲ. ಯಾಕಂದ್ರೆ ಈ ಒಂದು ಆರೋಪ ಮಾಡೋದ್ರ ಜೊತೆಗೆ ಅವ್ರು ಹೇಳೋದಪ್ಪ ಏನಂದ್ರೆ ಇನ್ನೊಂದು ಮಾತನ್ನು, ಈ 25 ಲಕ್ಷ ಮತ ಹರಿಯಾಣದ ಮತದಾರ ಪಟ್ಟಿಯ ದತ್ತಾಂಶವನ್ನು ಗಮನಿಸಿದರೆ 25 ಲಕ್ಷಕ್ಕೂ ಹೆಚ್ಚು ನಕಲಿ ಮತದಾರರು ಸೇರ್ಪಡೆ ಆಗಿರುವುದು ಗೊತ್ತಾಗುತ್ತದೆ. ಚುನಾವಣಾ ಆಯೋಗವು BJP ಜೊತೆ ಕೈ ಜೋಡಿಸಿ ಅವರನ್ನು ಗೆಲ್ಲಿಸಿದೆ ಅಂತ ಆರೋಪ ಮಾಡ್ತಾರೆ. ಅಂದ್ರೆ 25 ಲಕ್ಷ ಮತಗಳು ಬೋಗಸ್ ಬಂದಿದ್ದಾವೆ ಅನ್ನುವಂಥ ಮಾತು. ಅದಕ್ಕೆ ಅವರಿದ್ದಂಥವರು ಭಾಳಷ್ಟು ಆರೋಪ ಮಾಡೋದ್ರ ಜೊತೆಗೆ ಏನಪ್ಪ, ಹರಿಯಾಣ ರಾಜ್ಯದಲ್ಲಿ ಮತಗಳಿಗೆ 25,41,144 ನಕಲಿ ನುಡಿಗಳು ಮಾಡಲಾಗಿತ್ತು. ಅಂದರೆ ಪ್ರತಿ 8 ಮತದಾರರಲ್ಲಿ ಒಬ್ಬರು ನಕಲಿ